ಚಂದು, ಈ ಸ್ಥಿತಿಲಿ ನಿನಗೆ ನಿಲ್ಲೋದಕ್ಕೆ ಆಗಲ್ಲ. ಅಲ್ಲಿವರೆಗೂ ಹೇಗೆ ಬರ್ತೀಯ? ಸರಿ, ಒಂದು ಕೆಲಸ ಮಾಡ್ತೀನಿ. ಚಿನ್ನುನೇ ಇಲ್ಲಿ ಕರ್ಕೊಂಡು ಬರ್ತೀನಿ. ಅವಳಿಗಾಗಿರೋದು ಕೈಗಲ್ವಾ, ನಡ್ಕೊಂಡು ಬರೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಚಿನ್ನು, ಎಚ್ಚರವಾಗಿದ್ದಷ್ಟು ಉರಿ ಹೆಚ್ಚು ಕಾಣಿಸ್ಕೊಳ್ಳುತ್ತೆ. ಆದಷ್ಟು ಬೇಗ ನಿದ್ರೆ ಮಾಡೋದಕ್ಕೆ ಪ್ರಯತ್ನ ಪಡು, ಆಯಿತಾ? ಸರಿ, ನೀನು ಮಲ್ಕೋ, ನಾನು ಬಾಗಿಲು ಹಾಕ್ಕೊಂಡು ಹೋಗ್ತೀನಿ. ರಾಮು, ಚಿನ್ನು ಎಲ್ಲಿ? ಈಗ ತಾನೇ ಮಲ್ಕೊಳ್ಳೋಕೆ ಒಳಗೋದ್ಲು. ಚಿನ್ನು ಹೇಗಿದ್ದಾಳೆ? ಉರಿ ಕಡಿಮೆ ಆಯ್ತಾ? ನೋವಿದೆ ಅಂತ ಯಾವಾಗ ತಾನೇ ಹೇಳಿದಾಳೆ ಶ್ರುತಿ ಅಕ್ಕ. ನೋವಿದ್ರೂ ನೋವಿಲ್ಲ ಅಂತಲೇ ಹೇಳ್ತಾಳೆ. ಆದರೂ ಮೊದಲಿನಾಗ ನೋವಿಲ್ಲ ಅಂತ ಅನ್ಕೊತೀನಿ. ಅದು ಸರಿ, ನೀವ್ಯಾಕೆ ಬರಕ್ಕೆ ಹೋದ್ರಿ? ಚಂದನ್ಗೆ ಹೇಗಿದೆ? ನೆಲದ ಮೇಲೆ ಕಾಲು ಊರೋದಕ್ಕೂ ಕಷ್ಟಪಡ್ತಿದ್ದಾನೆ. ಅವನು ಅಷ್ಟೇ, ನೋವಿದ್ರೂ ನೋವಿಲ್ಲ ಅಂತಾನೆ ಹೇಳ್ತಾನೆ. ಇವರಿಬ್ರು ಒಂದೇ. ಚಂದು ಚಿನ್ನು ನೋಡಬೇಕು ಅಂತ ಹೇಳ್ದ. ಚಂದು ಚಿನ್ನು ನೋಡಬೇಕು ಅನ್ನ? ಬಿಸಿ ಎಣ್ಣೆ ಅವಳ ಕೈ ಮೇಲೆ ಚೆಲ್ಲಿ ಕೈ ಸುಟ್ಟಿದೆ ಅಂತ ಹೇಳ್ದೆ. ಚೂರು ಟೆನ್ಷನ್ ಮಾಡ್ಕೊಂಡಿದ್ದ. ಅವನೇ ಬರ್ತೀನಿ ಅಂದ, ನಾನೇ ಬೇಡ ಅಂದೆ. ಚಿನ್ನನ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ಚಿನ್ನು ಮಲ್ಕೊಂಡಿದ್ದಾಳೆ. ತಡಿ, ನೋಡ್ತೀನಿ. ಅವಳೇನಾದರೂ ಎಚ್ಚರವಾಗಿದ್ರೆ ಕರ್ಕೊಂಡು ಹೋಗ್ತೀನಿ. ಚಿನ್ನು, ಚಿನ್ನು, ಮಲಗಿದ್ದಾಳೆ ಅನ್ಸತ್ತೆ. ಪಾಪ ಚಿನ್ನು, ತುಂಬ ನೋವಾಗ್ತಿರ್ಬೇಕು ಅನ್ಸತ್ತಲ್ಲ. ಛೇ, ಇವಳ ನೋವಿಗೆ ನಾನೇ ಕಾರಣ ಆಗ್ಬಿಟ್ಟೆ. ಇವಳಿಗೆ ಜೋರು ಮಾಡೋ ಬದಲು ನಾನೇ ಎಣ್ಣೆ ಕಾಯಿಸ್ಕೊಂಡು ಹೋಗಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ರಾಮು, ಸಾರಿ ಚಿನ್ನು. ಶ್ರುತಿ ಅಕ್ಕ, ಹೀಗಾಗುತ್ತೆ ಅಂತ ನಿಮಗೆ ಮೊದಲೇ ಗೊತ್ತಿದ್ದಿದ್ರೆ ನೀವು ಹೀಗೆ ಹೇಳ್ತಿದ್ರಾ? ಇದರಲ್ಲಿ ನಿಮ್ಮ ತಪ್ಪೇನಿದೆ? ಎಲ್ಲ ವಿಧಿ ಆಡಿಸ್ತಿರೋ ಆಟ. ನಿಮ್ಮ ಅಕ್ಕ ತಂಗಿರ ಪ್ರೀತಿನ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಅವಳ ನೋವಿಗೆ ನಾನು ಕಾರಣ ಆದ್ನಲ್ಲ ಅಂತ ನೀವು ಅನ್ಕೊಂತೀರಾ? ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ನಲ್ಲ ಅಂತ ಚಿನ್ನು ನೊಂದ್ಕೊಂತಾಳೆ. ಈ ಥರ ಎರಡು ಒಳ್ಳೆ ಮನಸ್ಸುಗಳನ್ನ ನೋಯಿಸೋದಕ್ಕೆ ಆ ದೇವ್ರಿಗೆ ಅದೇನು ಖುಷಿ ಸಿಗುತ್ತೋ. ಸರಿ, ಲೇಟ್ ಆಗಿದೆ ರಾಮು, ನೀನು ಹೋಗಿ ಮಲ್ಕೋ. ಸರಿ, ನೀವು ಚಂದರ್ನ ಹೋಗಿ ಅವನ್ನ ನೋಡ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಚಿನ್ನು. ಯಾಕೆ ಶ್ರುತಿ, ಚಿನ್ನು ಬರಲಿಲ್ವಾ? ಇಲ್ಲ ಚಂದು, ಅವಳಾಗಲೇ ಮಲ್ಕೊಂಡ್ಬಿಟ್ಟಿದ್ದಾಳೆ. ಪರವಾಗಿಲ್ಲ ಬಿಡು,
ಹೇಗಿದೆ ಈಗ ಕೈ? ತುಂಬ ಸುಟ್ಟಿದೆಯಾ? ಪರವಾಗಿಲ್ಲ. ಜೇನುತುಪ್ಪ ಹಚ್ಚಿರೋದ್ರಿಂದ ಉರಿ ಕಡಿಮೆ ಆಗಿರ್ಬೋದು ಅಂತ ರಾಮು ಹೇಳ್ತಿದ್ದ. ಚಂದು, ನೀನೇನೋ ವರಿ ಮಾಡ್ಕೋಬೇಡ. ಶಿಲ್ ಬಿ ಫೈನ್. ನಾನೇ ಅವಳನ್ನ ನೋಡ್ಕೋತೀನಿ. ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಗಾಯ ವಾಸಿ ಆಗದೆ ಹೋದರೆ ನಾನೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ನಾಳೆ ನೀನು ನಮ್ಮ ಜೊತೆ ಬರಬೇಕು. ನಿನ್ನ ಕಾಲು ತೋರಿಸ್ಬೇಕು. ಸರಿ, ನೀ ಹೋಗಿ ರೂಮಲ್ಲಿ ಮಲ್ಕೋ. ನಿನಗೆ ಹೇಳ್ತಿರೋದು, ನಿನ್ನ ರೂಮ್ಗೆ ಹೋಗಿ ಮಲ್ಕೋ. ನಾನು ಇಲ್ಲೇ ಮಲ್ಕೋತೀನಿ. ನಿನ್ಗೇನೂ ತೊಂದರೆ ಕೊಡಲ್ಲ. ಅತಿಯಾಗಿ ಆಡ್ಬೇಡ ಶ್ರುತಿ. ಸುಮ್ಮನೆ ಹಠ ಮಾಡಬೇಡ. ಹೋಗು ಹೋಗು. ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಅತ್ತೆಗೆ ಮಾತು ಕೊಟ್ಟಿದ್ದೀನಿ. ನಿನ್ನ ಪಾಡಿಗೆ ನೀನು ಮಲ್ಕೋ. ನನ್ನ ಪಾಡಿಗೆ ನಾನು ಅಲ್ಲೆಲ್ಲಾದ್ರೂ ಮಲ್ಕೋತೀನಿ. ಶ್ರುತಿ, ಎಲ್ಲದಕ್ಕೂ ಹಠನಾ? ಚಂದು, ನೀನು ಹಠ ಮಾಡ್ತಿರೋದು. ನಿನ್ನಷ್ಟಕ್ಕೆ ನೀನು ಮಲ್ಕೋ. ನನ್ನಷ್ಟಕ್ಕೆ ನಾನು ಅಲ್ಲಿ ಮಲ್ಕೋತೀನಿ. ಮಲ್ಕೋ. ಸಂತೋಷನ, ಸಮಾಧಾನನ? ಈಗ ನಿಂಗೆ ನೆಮ್ಮದಿ ಸಿಗ್ತಾ? ನೋಡು, ಇದಕ್ಕೆಲ್ಲ ಕಾರಣ ನಾನಲ್ಲ, ಗೊಂಬೆ ಅಕ್ಕನೂ ಅಲ್ಲ, ಅಥವಾ ಅವರೂ ಅಲ್ಲ. ಇದಕ್ಕೆಲ್ಲ ಕಾರಣ ನೀನು. ನೀನು ಎಷ್ಟು ಸರಿ ನನ್ನನ್ನು ನನ್ನ ಗಂಡನ ಒಂದು ಮಾಡಕ್ಕೆ ನೋಡ್ತೀಯ, ನಾನು ಅಷ್ಟು ಸಾರಿನೂ ಅವರಿಂದ ದೂರ ಹೋಗ್ತೀನಿ. ಯಾಕೆ ಯಾಕೆ ನಾನು ಬೇಡ ಬೇಡ ಅಂದ್ರೂ ನನ್ನ ಗಂಡನ ಪದೇ ಪದೇ ನನ್ನ ಮುಂದೆ ತಂದು ನಿಲ್ಲಿಸ್ತೀಯ? ಯಾಕೆ ನನಗೂ ಅವ್ರಿಗೂ ನೋವು ಕೊಡ್ತಿದ್ಯಾ? ಇದರಿಂದ ನಿನಗೆ ಏನು ಸಿಗುತ್ತೆ? ಸರಿ ಸರಿ, ನಿನ್ನ ಆಟ ನೀನು ಆಡು, ನನ್ನನ್ನು ಕೈಗೊಂಬೆ ಥರ ಆಡಿಸು. ಆದರೆ ನಾನು ನಿನ್ನ ಮಗಳೇ, ನಾನು ಸೋಲೋದಿಲ್ಲ, ನೆನ್ಪಿಟ್ಕೋ. ನೀನು ದೇವ್ರ ಅಂದ ಮಾತ್ರಕ್ಕೆ ಎಲ್ಲ ನೀನು ಹೇಳ್ದಂಗೆ ನಡಿಬೇಕಾ? ನೀನು ಹೇಳ್ದಂಗೆ ನಾವು ಕೇಳಬೇಕಾ? ಇಲ್ಲ, ಕೇಳಲ್ಲ. ನಾನು ನಿನ್ನ ಮಾತು ಕೇಳೋದಿಲ್ಲ. ನೀನು ನಮ್ಮವ್ವ ತಾನೆ, ನೀನು ನನ್ನ ಮಾತು ಕೇಳು. ಇನ್ನು ಮುಂದೆ ನಾನು ಹೇಳ್ದಂಗೆ ನೀನು ಕೇಳು. ಗೊಂಬೆ ಅಕ್ಕ ಮತ್ತು ಅವರು ಒಂದಾಗಬೇಕು. ಅವರಿಬ್ರು ಮದುವೆ ಆಗೋದನ್ನೇ ಕಾಯ್ತಾ ಇದ್ದೀನಿ. ಒಂದ್ಕಿಂತ ಅವರಿಬ್ರು ಮದುವೆ ಆಗೋದ್ರೆ ಇನ್ಯಾವತ್ತೂ ನಾನು ಅವರಿಬ್ರು ಮಧ್ಯೆ ಬರೋಕ್ಕಿಲ್ಲ. ಅವರಿಂದ ತುಂಬ ದೂರ ಹೊಂಟೋಯ್ತೇನೆ. ದಯವಿಟ್ಟು ಅಲ್ಲಿವರೆಗೂ ನನಗೆ ತೊಂದರೆ ಕೊಡಬೇಡ. ನನ್ನನ್ನು ಪರೀಕ್ಷೆ ಮಾಡಿ ಮಾಡಿ ನೋವು ಕೊಡೋದಲ್ದಿರ ನನ್ನ ಗಂಡನು ನೋವಿಂದ ನರಳೋ ಹಾಗೆ ಮಾಡಬೇಡ. ಅವ್ರು ಪೂರ್ವ ಅಂದರೆ ನಾನು ಪಶ್ಚಿಮ. ಯಾಕೆ ನಮ್ಮಿಬ್ರನ್ನ ಒಂದು ಮಾಡೋ ವ್ಯರ್ಥ ಪ್ರಯತ್ನ ಮಾಡ್ತಾ ಇದೆಯಾ? ನನಗವ್ವ ತಾನೇ ನೀನು. ದಿನ ಭಕ್ತಿಯಿಂದ ನೀನು ಪೂಜೆ ಮಾಡ್ತಿದ್ದೀನಿ ತಾನೆ. ಮತ್ತೆ ಯಾಕೆ ನನ್ನನ್ನು ಈ ಥರ ಪರೀಕ್ಷೆ ಮಾಡ್ತಿದ್ಯಾ? ನೀನು ಯಾವತ್ತೂ ನಮ್ದವ್ರ ಕೈ ಬಿಡಲ್ಲ ಅಂತ ನನ್ನ ತಾತಮ್ಮ ಹೇಳ್ತಾ ಇತ್ತು. ಮತ್ತೆ ನಂಗೆ ಯಾಕೆ ಇಷ್ಟೊಂದು ಕಠಿಣ ಪರೀಕ್ಷೆ ಕೊಡ್ತಾ ಇದ್ಯಾ? ನಾನು ಅವರಿಬ್ಬರಿಂದ ಎಷ್ಟೇ ದೂರ ಹೋಗಕ್ಕೆ ಪ್ರಯತ್ನ ಪಟ್ಟರು ನೀನು ಯಾಕೆ ಮತ್ತೆ ಮತ್ತೆ ನನ್ನನ್ನು ಅವ್ರ ಹತ್ರ ಕರ್ಕೊಂಡು ಹೋಗ್ತಾ ಇದೆಯಾ? ಯಾಕೆ ನನಗೆ ಅಡ್ಡಿ ಆಗ್ತಾ ಇದೆಯಾ? ಸಾಕವ, ಸಾಕು. ಇನ್ನು ನನ್ನ ಕೈಲಾಗಕ್ಕಿಲ್ಲ. ನಿನ್ನ ಪರೀಕ್ಷೆಗೆಲ್ಲನೂ ಉತ್ತರ ಕೊಡೋದಕ್ಕೆ ನನ್ನ ಕೈಲಾಗಕ್ಕಿಲ್ಲ. ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ. ನೀನು ಈ ಮಗಳ ಮೇಲೆ ಸ್ವಲ್ಪ ಕರುಣೆ ತೋರಿಸು. ಲಚ್ಚಿ, ನಮ್ಮಿಬ್ಬರ ಮಧ್ಯೆ ನೀನು ಸಿಕ್ಕಾಕೊಂಡು ನರಳುತ್ತಾ ಇದೆಯಾ? ನನಗೆ ಗೊತ್ತು. ನಾವಿಬ್ಬರು ಎದುರುಗಡೆ ಬಂದರೆ ಅದು ನನಗಾಗಲಿ ನಿನಗಾಗಲಿ ಇಷ್ಟ ಆಗಲ್ಲ ಅಂತ. ಆದರೆ ಅದು ಶ್ರುತಿಗೆ ಅರ್ಥ ಆಗಲ್ವಲ್ಲ. ಪಾಪ,
ಅವಳಿಗಾದರೂ ಹೇಗೆ ಅರ್ಥ ಆಗಬೇಕು? ಅವಳನ್ನು ನಾನು ಕತ್ಲಲ್ಲಿಟ್ಟಿದ್ದೀನಿ. ಶ್ರುತಿಗೆ ಹೇಳೋ ಹಾಗೂ ಇಲ್ಲ, ನಿನ್ನ ಎದುರುಗಡೆ ನಿಲ್ಲೋ ಹಾಗೂ ಇಲ್ಲ. ಛೇ, ಇಷ್ಟಕ್ಕೆಲ್ಲ ನಾನೇ ಕಾರಣ. ಲಚ್ಚಿ, ನನ್ನಿಂದ ದೂರ ಇರೋದಕ್ಕೋಸ್ಕರ ನಿನಗೆ ನೀನೇ ಶಿಕ್ಷೆ ಕೊಟ್ಕೊಳ್ತಿದ್ಯಾ? ಅದಕ್ಕೆ ನೀನು ಹೊಣೆ ಅಲ್ಲ, ನಾನು ಹೊಣೆ. ಒಂದೇ ಒಂದ್ಸರಿ ಅವಳಿಗೆ ಎಷ್ಟು ಗಾಯ ಆಗಿದೆ ಅಂತ ನೋಡಿದ್ದಿದ್ರೆ ಇದೇನು ಮಾಡ್ತಿದ್ಯಾ ನೀನು? ಶ್ರುತಿ ಮಲಗಿದ್ದಾಗ ಇಷ್ಟೊತ್ತಲ್ಲಿ ನೀನು ಲಚ್ಚಿ ರೂಮ್ಗೆ ಒಬ್ಬನೇ ಹೋಗೋದು ಸರಿನಾ? ಲಚ್ಚಿ ಕೈಗಾಗಿರೋ ಗಾಯಕ್ಕೆ ಅನುಕಂಪ ತೋರ್ಸೋಕ್ಕೆ ನೀನು ಹೋಗ್ತಿರ್ಬೋದು, ಆದರೆ ಒಂಟಿ ಹೆಣ್ಣಿರೋ ರೂಮ್ಗೆ ಇಷ್ಟೊತ್ತಲ್ಲಿ ನೀನು ಹೋಗೋದನ್ನ ಯಾರಾದರೂ ನೋಡಿದ್ರೆ ಏನು ಗತಿ? ನೀನು ಏನೇ ಹೇಳಿದ್ರೂ ಅದು ಬೇರೆನೇ ಅರ್ಥ ಕೊಡುತ್ತೆ, ಇಲ್ಲದೆ ಇರೋ ಅನುಮಾನ ಮೂಡಿಸುತ್ತೆ. ನಿನ್ನ ಅನುಕಂಪನ ಎಲ್ಲರೂ ಅನುರಾಗ ಅಂತ ತೀರ್ಮಾನಿಸಿದ್ರೆ ಏನು ಮಾಡ್ತೀಯ? ಇಲ್ಲ, ಶ್ರುತಿ ಮನಸ್ಸಲ್ಲಿ ಅನುಮಾನದ ಬೀಜ ಬೆಳಿಬಾರ್ದು. ಏನ್ ಮಾಡ್ಕೊಂಡಿದ್ಯಾ ಮಗಳೇ? ಬುದ್ಧಿ ಇದೆಯಾ ನಿನ್ಗೆ? ಏನ್ ಮಾಡಕ್ ಹೋಗಿದ್ದೆ? ಅತ್ತೆ, ಅದು ಚಂದನ್ ಕಾಲು ಮಸಾಜ್ ಮಾಡೋದಕ್ಕೆ ಎಣ್ಣೆ ಬಿಸಿ ಮಾಡ್ಕೊಂಡು ತೊಗೊಂಡು ಬಾ ಅಂತ ಹೇಳಿದೆ. ಬಿಸಿ ಎಣ್ಣೆ ಜಾರಿ ಕೈ ಮೇಲೆ ಬಿತ್ತಂತೆ. ಎಲ್ಲ ಕೆಲಸ ಅಚ್ಚುಕಟ್ಟಾಗೆ ಮಾಡ್ತಾ ಇರ್ತೀವಿ. 100 ಕೆಲಸ ಇದ್ರೆ 99 ಕೆಲಸ ಸರಿಯಾಗಿ ಮಾಡಿರ್ತೀವಿ. ಇನ್ನು ಒಂದು ಕೆಲಸದಲ್ಲಿ ಏನೋ ಒಂದು ಅನಾಹುತ ಮಾಡ್ಕೊಂಡು ನೋವು ನಿನ್ನನ್ನು ಹುಡ್ಕೊಂಡು ಬರ್ತೋ, ನೀನೇ ನೋವನ್ನು ಹುಡ್ಕೊಂಡು ಹೋಗ್ತೀಯೋ ಒಂದೂ ಗೊತ್ತಾಗಲ್ಲ. ಎಣ್ಣೆ ಇನ್ನೊಂದು ಸ್ವಲ್ಪ ಬಿಸಿ ಇದ್ದಿದ್ರೆ ಕೈ ಬೆಂದು ಹೋಗ್ತಿತ್ತು. ವಾರಕ್ಕೆ ಒಂದ್ಸಲನಾದ್ರೂ ನಿನ್ನ ಮೈಕೈ ನೋವಾಗಲೇಬೇಕಾ? ನೋವು ಒಬ್ಳಿಗಾದ್ರೆ ಇಲ್ಲಿ ಎಷ್ಟು ಜನ ವ್ಯಥೆ ಪಡ್ತಾ ಇದ್ದೀವಿ, ನೀನೇ ನೋಡ್ ಚಿನ್ನು.